ಸಮೀಪದ ತಣ್ಣೀರುಹಳ್ಳ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ವೀರಭದ್ರ ಹಾಗೂ ಸಪರಿವಾರ ದೇವರುಗಳ ದೇವಾಲಯ ಪ್ರತಿಷ್ಠಾನ ಬಂಧ ಬ್ರಹ್ಮಕಲಶೋತ್ಸವ ಧಾರ್ಮಿಕ ವಿಧಿವಿಧಾನದೊಂದಿಗೆ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. 13 ವರ್ಷಗಳ ಹಿಂದೆ ದೇವಾಲಯ ನಿರ್ಮಾಣಕ್ಕೆ ಸಂಕಲ್ಪ ತೊಟ್ಟರೂ ಕಳೆದ 2-3 ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದ ಬಸವೇಶ್ವರ ದೇವಾಲಯ ಸಮಿತಿಯು ಗ್ರಾಮಸ್ಥರು ಹಾಗೂ ದಾನಿಗಳ ನೆರವಿನಿಂದ ಸುಮಾರು 80 ಲಕ್ಷ ರು ವೆಚ್ಚದಲ್ಲಿ ನೂತನ ದೇವಾಲಯ ನಿರ್ಮಿಸಿ ಲೋಕಾರ್ಪಣೆಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ 4 ದಿನಗಳಿಂದ ನಡೆದ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಲಿಂಗರೂಪಿ ಶ್ರೀ ವೀರಭದ್ರಸ್ವಾಮಿ, ಗಣಪತಿ ಹಾಗೂ ಬಸವೇಶ್ವರ ದೇವರುಗಳ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮಕಲಶೋತ್ಸವ ಇಂದು ವಿದ್ಯುಕ್ತವಾಗಿ ಅಂತ್ಯಗೊಂಡಿತ್ತು. ಮೂಡಿಗೆರೆಯ ವೇದ ವಿದ್ವಾನ್ ವೇದಮೂರ್ತಿ ಶಿವಪ್ರಸಾದ್ ಭಟ್ ಪುರೋಹಿತತ್ವದ ಅರ್ಚಕರ ತಂಡ ದಿನಾಂಕ 21ರ ಮಂಗಳವಾರದಂದು ಸಾಮೂಹಿಕ ಪ್ರಾರ್ಥನೆ, ಭೂಶುದ್ಧಿ ಹೋಮದೊಂದಿಗೆ ಆರಂಭಗೊಂಡು 22ರ ಬುಧವಾರದಂದು ನವಗ್ರಹ ಹೋಮ, ಶಾಂತಿ, ಪ್ರಾಯಶ್ಚಿತ ಹೋಮ ಸೇರಿದಂತೆ ವಿವಿಧ ಪೂಜೆಗಳು ನಡೆದವು. 23ರ ಗುರುವಾರ ಗಣಪತಿ, ಬಸವೇಶ್ವರ ಹಾಗೂ ವೀರಭದ್ರ ದೇವರ ಬಿಂಬ ಪ್ರತಿಷ್ಠೆ, ಪ್ರತಿಷ್ಠಾ ಹೋಮ, ಅಷ್ಟಬಂಧ, ಜೀವಸತ್ವ, ಕಲಶಾಭಿಷೇಕ ಹಾಗೂ ರುದ್ರ ಹೋಮಗಳು ನೆರವೇರಿದವು. 24ರ ಶುಕ್ರವಾರದಂದು ಮುಂಜಾನೆ ಗಣಯಾಗ, ಕಲಶಾಭಿಷೇಕ, ಪ್ರಸನ್ನ ಪೂಜೆ, ದೇವರ ಉತ್ಸವ, ದರ್ಶನ ಬಲಿ, ಮಹಾಪೂಜೆ, ಮಹಾಮಂಗಳಾರತಿ ನಂತರ ಪ್ರಸಾದ ವಿನಿಯೋಗದ ನಂತರ ದಾಸೋಹ ನೆರವೇರಿತು. ಕಳೆದ 13 ವರ್ಷಗಳ ಪರಿಶ್ರಮ ಗ್ರಾಮದ ದೇವಾಲಯದ ನಿರ್ಮಾಣದ ಕನಸು ಸಾಕಾರಗೊಂಡಿದೆ. ಇದಕ್ಕೆ ಬಹಳಷ್ಟು ಮಂದಿ ಕೈಜೋಡಿಸಿದ್ದಾರೆ ಎಂದು ದೇವಾಲಯ ಸಮಿತಿಯ ಉಪಾಧ್ಯಕ್ಷ ಭುವನೇಂದ್ರ ಕೃತಜ್ಞತೆ ಸ್ಮರಿಸಿಕೊಂಡರು. ದೇವಾಲಯ ಸಮಿತಿಯವರ ಶ್ರಮದಿಂದ ನೂತನ ದೇವಾಲಯ ಸುಂದರವಾಗಿ ನಿರ್ಮಾಣಗೊಂಡಿದ್ದು ಇಂದು ಲೋಕಾರ್ಪಣೆಗೊಂಡಿದೆ ಎಂದು ಗ್ರಾಮಸ್ಥ ಹಾಗೂ ಕರಕುಶಲ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಧರ್ಮಪ್ಪ ತಿಳಿಸಿದರು. ಈ ಸಂದರ್ಭ ದೇವಾಲಯ ಸಮಿತಿ ಅಧ್ಯಕ್ಷ ಕೆ ರವಿ, ಕಾರ್ಯದರ್ಶಿ ಅನಿಲ್ ಶೆಟ್ಟಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ದೇವಾಲಯ ಸಮಿತಿ ಈ ದೇವಾಲಯ ಈ ಹಿಂದೆ 3/6/1963ರಲ್ಲಿ ಜೀರ್ಣೋದ್ಧಾರ ಆಗಿತ್ತು. ಅದಾದ ನಂತರ ಬಹಳ ವರ್ಷಗಳ ನಂತರ ಈ ಒಂದು ಹೊಸ ದೇವಾಲಯವನ್ನು ಶ್ರೀ ಮಹಾಗಣಪತಿ ಮತ್ತು ಬಸವೇಶ್ವರ ಮತ್ತು ಮೂಲ ಸ್ಥಾನ ಹೊಂದಿರತಕ್ಕಂಥ ಶ್ರೀ ವೀರಭದ್ರ ಸ್ವಾಮಿಯವರ ನಮ್ಮ ಈ ದೇವಾಲಯವನ್ನು ಪ್ರತಿಷ್ಠಾಪನೆ ಆಗಿರೋದಕ್ಕೆ ಎಲ್ಲ ಕುಂಭಾಭಿಷೇಕ ಎಲ್ಲ ಆಗಿ ಇವತ್ತು ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಸೇರಿ ಈ ದೇವಾಲಯವನ್ನು ಸಾರ್ವಜನಿಕವಾಗಿ ಸಮರ್ಪಣೆ ಮಾಡಿದ್ದಾರೆ. ಈ ಹಿಂದೆ ದೇವಾಲಯವನ್ನು ಬರಗಳಿ ಎಸ್ಟೇಟ್ನ ಕುಟುಂಬಸ್ಥ ದಿನ ದೇವರಿಗೆ ನೀಡಿದ್ದು, ಅದಾದ ನಂತರ ಈ ಗ್ರಾಮದಲ್ಲಿ ಹಲವಾರು ಜನಸಂಖ್ಯೆ ಬೆಳೀತಾ ಹೊಸ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಆಡಳಿತ ಮಂಡಳಿಯವರು ಈ ಹಿಂದೆ ನಿರ್ಮಾಣ ಕಾರ್ಯವನ್ನು ಮಾಡಿದರು. 12 ವರ್ಷಗಳಿಂದ ಈ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿ ಉತ್ತಮ ಆಡಳಿತ ಮಂಡಳಿ ಬಂದ ನಂತರ ಈ ಒಂದು ದೇವಾಲಯ ಸುಸಜ್ಜಿತವಾಗಿ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈ ದೇವಾಲಯವನ್ನು ಸಂಪೂರ್ಣವಾಗಿ ಸಮೃದ್ಧವಾಗಿ ಈ ದೇವಾಲಯವನ್ನು ಕನಸು ಇಂದು ನನಸಾಗಿ ಪೂರ್ಣಗೊಂಡಿದೆ. ಇದಕ್ಕೆ ಸರ್ವ ಶ್ರೀ ಬಸವೇಶ್ವರ ದೇವಾಲಯ ಸಮಿತಿಯ ಪರವಾಗಿ ಹಾಗೂ ಸರ್ವ ಗ್ರಾಮಸ್ಥರ ಪರವಾಗಿ ಹಾಗೂ
ತಣ್ಣೀರೊಳ ಗ್ರಾಮದ ಶ್ರೀ ಬಸವೇಶ್ವರ ದೇವಾಲಯದ ನೂತನ ನಿರ್ಮಾಣ ಕಾರ್ಯವು ಸರಿಸುಮಾರು 13-14 ವರ್ಷಗಳಿಂದ ಪ್ರಾರಂಭ ಮಾಡಿ ಇಂದು ಏಪ್ರಿಲ್ 23ರಂದು ಪ್ರತಿಷ್ಠಾಪನಾ ಸಂಭ್ರಮವಾಗಿದೆ. ಇದು 4 ದಿನಗಳಿಂದ ಪ್ರಾರಂಭವಾಗಿ ಇಂದು ಏಪ್ರಿಲ್ 24ರಂದು ಕೊನೆಗೊಳ್ಳಲಿದೆ. ಮೊದಲನೇ ದಿನ ಏನು ಹೋಮ ಹವನಗಳು ಪ್ರಾರಂಭವಾಗಿ ಎರಡನೇ ದಿನವು ಏನು ನ್ಯಾಸಾದಿಗಳು ಮತ್ತು ಪೂಜೆಗಳು ಪ್ರಾರಂಭ ಮಾಡಿ 23ರಂದು ದೇವರ ಪ್ರತಿಷ್ಠಾಪನೆಯನ್ನು ಮಾಡಿ ಇಂದು 24ನೇ ಬ್ರಹ್ಮಕಲಶೋತ್ಸವ ಮಾಡಿ ಈ ಒಂದು ಹಾಗೂ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮೂಲಕ ಕೊಂಡೊಯ್ದು ಈ ಒಂದು ಬ್ರಹ್ಮಕಲಶೋತ್ಸವವನ್ನು ಮುಕ್ತಾಯಗೊಳಿಸಿದ್ದೇವೆ. ಇದು ನಮ್ಮ